November 2021 batch, my age now 46, investing 9.5 to 52 lakhs in SCP, and lump sum now my portfolio shows 16.63%. I want to sell one side of 35 lakh and add this amount to my whole portfolio shares with your guidance. I'm kidding, sir. ಇವರು ನವೆಂಬರ್ 2021 ಬ್ಯಾಚ್ ಅಂದರೆ ನಮ್ಮ ಕಾರ್ಯಾಗಾರ ಅಟೆಂಡ್ ಮಾಡಿದ್ದಾರೆ, ಆ ವರ್ಷದಲ್ಲಿ ಅಟೆಂಡ್ ಮಾಡಿದ್ದಾರೆ ಅಂತ ಆ ತಿಂಗಳಲ್ಲಿ ಬರ್ದಿದಂತ ಅಲ್ಲಿ ಮೆಸೇಜಲ್ಲಿ ಹಾಕಿದ್ದಾರೆ. ಏಜು 46 ಇಯರ್ಸ್ ಅಂತ ಹೇಳಿದ್ದಾರೆ. ಆಲ್ರೆಡಿ 16.63% ಪರ್ ಆ್ಯನಮ್ ರಿಟರ್ನ್ಸ್ ಬಂದಿದೆ ಅಂತ ಹೇಳಿದಾಗಾಯಿತು. ಅವ್ರೀಗ ಹೇಳ್ತಾ ಇರೋದು ಏನಂದ್ರೆ ನನ್ನ ಹತ್ರ ಒಂದು ಯಾವುದೋ ಒಂದು ಎಕ್ಸ್ಟ್ರಾ ಸೈಟ್ ಇದೆ, 35 ಲಕ್ಷ ಅದು ಸೈಟಿಗೆ, ಅದನ್ನು ನಾನು ಸೇಲ್ ಮಾಡಿ ನಾನು ಶೇರ್ ಮಾರ್ಕೆಟಲ್ಲಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಹಾಕ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಹಾಕ್ಬೋದು. ಇವರು ರಿಸರ್ಚ್ ಮಾಡಿದ್ದಾರೆ, ಹಾಗೂ ಇವರು ನಮ್ಮ ಒಂದು ಕ್ಲಾಸ್ ಅಟೆಂಡ್ ಮಾಡಿದರೆ ಅವರ ಒಂದು ಎಜುಕೇಷನ್ ಅಥವಾ ಅವೇರ್ನೆಸ್ಸು ಸರಿಯಾಗಿರ್ತದೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ. ಅದನ್ನು ಯಾವ ಶೇರ್ಸಲ್ಲಿ ಹಾಕಬೇಕಂತ ನೋಡಿಕೊಂಡು ಮತ್ತೆ ಇನ್ನೊಂದು ಸತಿ ರಿಸರ್ಚ್ ಮಾಡಿಕೊಂಡು ಹಾಕೋದು. ಅದಾದಮೇಲೆ ಹಾಕಿದ ಮೇಲೆ ಮುಗೀತು ಕೆಲಸ ಅಂತಲ್ಲ, ನಾವು ಆವಾಗ ಆ ಶೇರ್ಸನ್ನು ನೋಡ್ಕೋಬೇಕಾಗುತ್ತೆ. ಆವಾಗ ನಮಗೆ ಒಳ್ಳೆ ಪ್ರಾಫಿಟ್ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾವು ಶೇರಲ್ಲಿ ಹಾಕಿ ಅದನ್ನು ಮರ್ತೋಗ್ಬಿಟ್ರೆ ಶೇರು ಕಂಪ್ನಿಲಿ ಏನೋ ಪ್ರಾಬ್ಲಮ್ ಆದರೆ ನಿಮ್ಮ ದುಡ್ಡಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಯಾವಾಗಲೂ ಏನು ಹೇಳ್ತೀವಿ ಅಂದರೆ ಇನ್ವೆಸ್ಟ್, ಮಾನಿಟರ್ ಆ್ಯಂಡ್ ಮತ್ತೆ ಕಂಟಿನ್ಯೂ ಮಾಡಿ. ಇನ್ವೆಸ್ಟ್ ಆ್ಯಂಡ್ ಫರ್ಗೆಟ್ ಅಲ್ಲ. ಈ ಪ್ರಶ್ನೆಯಲ್ಲಿ ಗಮನಿಸಬೇಕಾದ ಅಂಶ ಏನು ಅಂತಂದರೆ 2021 ನವೆಂಬರ್ ಇವತ್ತಿಗೆ 3.25 ವರ್ಷ ಆಗಿದೆ ಅಂತ ಇಟ್ಕೊಳ್ಳೋಣ. 3.25 ವರ್ಷದಲ್ಲಿ ಹಣವನ್ನು ನಿರಂತರವಾಗಿ ಹೂಡಿದ್ರಿಂದ 16.63% ಬಂತು. ನಿನ್ನೆ ಹಾಕಿದವರಿಗೆ ಇವತ್ತು ಹಾಕಿದವರಿಗೆ ಸಿಕ್ಕೋದಿಲ್ಲ. ಆಮೇಲೆ ಒಳ್ಳೆಯ ರಿಸರ್ಚ್ ಮಾಡಲಿಕ್ಕೆ ಗೊತ್ತಿದೆ ಅಂತಲೂ ನಮಗೆ ಐಡಿಯಾ ಇದೆ, ಯಾಕಂದರೆ ನಮ್ಮ ಕಾರ್ಯಾಗಾರ ತಗೊಂಡಿದ್ದಾರೆ. ನನ್ನ ಸಲಹೆ ಪ್ರತಿಯೊಬ್ಬರೂ ಕೂಡ ಇದೇ ಥರ ಮುಂದಿನ ದಿನಗಳಲ್ಲಿ ಹಣವನ್ನು ಹಾಕಬೇಕು, ಲಾಭವನ್ನು ಕಂಡುಕೊಳ್ಬೇಕು. SIP ಮ್ಯೂಚುವಲ್ ಗಿಂತ ಬೆಸ್ಟ್ ಆಪ್ಷನ್ 1.5 lakh SBI PPF ಫಂಡ್ ಆಫ್ಟರ್ 18 years 58 lakh, ನೋ ಫ್ರಾಡ್, ನೋ ಮಾರ್ಕೆಟ್ ಅಂತ ಹೇಳಿದ್ದಾರೆ ಸರ್. ಕೆಲವು ಕ್ಯಾಲ್ಕುಲೇಷನ್ಸ್ ಮಾಡಿದ್ದೀನಿ, ಯಾಕಂದರೆ ಈ ಥರ ಬರುವಾಗ ನಾವು ಕ್ಯಾಲ್ಕುಲೇಷನ್ಸ್ ನೋಡಿದರೆ ನಮಗೆ ಗೊತ್ತಾಗುತ್ತೆ ನಮಗೆ ಯಾವುದು ಸೂಕ್ತ, ನಮ್ಮ ದಾರಿ ಯಾವುದು ಇರಬೇಕಂತ. ಒಂದು ಟೇಬಲ್ ನಾನು ನಿಮಗೆ ಹಾಕ್ತಾ ಇದ್ದೀನಿ. PPF ಅಲ್ಲಿ SBIಯಲ್ಲಿ ಎಲ್ಲೇ ಇರಲಿ PPF ಇರೋದು ಪಬ್ಲಿಕ್ ಪ್ರಾವಿಡೆಂಟ್ ಫಂಡು. 7.1% ಪರ್ ಆ್ಯನಮ್ ರಿಟರ್ನ್ಸು ಸದ್ಯಕ್ಕಿರೋ ಇಂಟ್ರೆಸ್ಟ್ ರೇಟು. ಮುಂದೆ ಅದು ಕಮ್ಮಿ ಆಗ್ಬೋದು, ಜಾಸ್ತಿ ಆಗ್ಬೋದು. ಕಮ್ಮಿ ಆಗೋ ಚಾನ್ಸಸ್ ಜಾಸ್ತಿ ಇದೆ. ಈಗ 18 ವರ್ಷ ಅವರ ಒಂದು ಎಕ್ಸಾಂಪಲ್ಲೇ ತಗೊಳ್ತಾ ಇದ್ದೀನಿ. 18 ವರ್ಷ ನಾನು ಇನ್ವೆಸ್ಟ್ ಮಾಡ್ತೀನಿ, ಹಾಗೂ 1.5 lakhs ಪರ್ ಆ್ಯನಮ್ ಅವ್ರು ಹಾಕ್ತಾರಂದರೆ 18 ವರ್ಷ ಆದಮೇಲೆ ಅವರ ಇನ್ವೆಸ್ಟ್ಮೆಂಟು ಪ್ರತಿ ವರ್ಷ 1.5 lakhs 7.1 ಹಾಗೇನೆ ಬಂದರು. PPF ಅಲ್ಲಿ 18 ವರ್ಷ ಆದಮೇಲೆ 55.1 lakh ಬರ್ತಾ ಇದೆ, 55.1. ಅದೇ ಇನ್ಫ್ಲೇಷನನ್ನು ನಾವು ತಗೊಂಡ್ರೆ, ಇನ್ಫ್ಲೇಷನ್ 7% ಆಗಿ ಇನ್ಫ್ಲೇಷನ್ ಪರ್ ಆ್ಯನಮ್ ಆದರೆ ಆ ದಿವಸದ ವ್ಯಾಲ್ಯೂ 55 lakhs ಥರ ಕಾಣಿಸ್ತಾ ಇದ್ರು. ಇವತ್ತಿನ 16 ಲಕ್ಷ 55 lakhs. ಅಂದರೆ ಆ ದಿವಸ 55 lakhs ಇನ್ಫ್ಲೇಷನ್ ಸಹಿಸ್ಕೊಂಡು ಬಂದಿದೆ. ಆದರೆ ಅದಕ್ಕೆ ಬೈಯಿಂಗ್ ಪವರ್, ಪರ್ಚೇಸಿಂಗ್ ಪವರ್ ಇರೋದು ಇವತ್ತಿನ 16 ಲಕ್ಷ ಮಾತ್ರ. ಇವತ್ತು ಏನು 16 ಲಕ್ಷಕ್ಕೆ ತೊಗೋಬೋದು, ಆವಾಗ 55 ಲಕ್ಷ ಬೇಕಾಗತ್ತೆ ಅದೇ ತಗೊಳ್ಳಿಕ್ಕೆ. ನಾನು ಮ್ಯೂಚುವಲ್ ಫಂಡಲ್ಲಿ ಹಾಕ್ತೀನಿ, ಸೇಮ್ ಅಮೌಂಟು 12% ಹಾಗೆ ರಿಟರ್ನ್ಸ್ ಬಂತಂದರೆ 18 ವರ್ಷ ಆದಮೇಲೆ 93.6 lakhs ಬಂತು. ಅದು ಇವತ್ತಿನ ವ್ಯಾಲ್ಯೂ ನೋಡಿದರೆ ಇನ್ಫ್ಲೇಷನ್ ಕನ್ಸಿಡರ್ ಮಾಡಿದರೆ 27.69 ಲಕ್ಷ. ನಾನು 14% ಆಗಿ ಸ್ವಲ್ಪ ಒಳ್ಳೆ ಸೆಲೆಕ್ಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಮಾಡ್ತೀನಿ, ಅದನ್ನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂದರೆ 116.9 ಲಕ್ಷ ಅಥವಾ 1,16 ಲಕ್ಷ ಬಂತು. ಇದು ಇನ್ಫ್ಲೇಷನಿಗೆ ನಾವು ಕ್ಯಾಲ್ಕುಲೇಷನ್ ಮಾಡಿದರೆ 34.59 lakhs ಇವತ್ತಿನ ವ್ಯಾಲ್ಯೂ. ಅದೇ ಥರ 15% ಏನಾದರೂ ಬಂತು ಚೆನ್ನಾಗಿ ಇನ್ವೆಸ್ಟ್ಮೆಂಟ್ ಮಾಡಿದರೆ 18 ವರ್ಷ ಆದಮೇಲೆ 130.8 lakhs ಅಂದರೆ 1,30 ಲಕ್ಷ ಅಪ್ರಾಕ್ಸಿಮೇಟ್ಲಿ ಬಂತು, ಹಾಗೂ 38.7 lakhs ಇವತ್ತಿನ ವ್ಯಾಲ್ಯೂ. ಸೊ ನಿಮಗೆ ಇಲ್ಲಿ ಈ ಟೇಬಲನ್ನು ಕೇರ್ಫುಲ್ಲಾಗಿ ನೋಡಿದರೆ ನನಗೆ PPF ಅಲ್ಲಿ ಸೇಫ್ಟಿ ಇರ್ಬೋದು, ತುಂಬ ಚೆನ್ನಾಗಿರ್ಬೋದು, ಆದರೆ 16.3 lakhs ಇವತ್ತಿನ ವ್ಯಾಲ್ಯೂಗೆ ಮಾತ್ರ ನನಗೆ ಸಿಗ್ತಾ ಇದೆ ಫ್ಯೂಚರಲ್ಲಿ PPF ಅಲ್ಲಿ. ಅದೇ ಬೇರೆ ಇನ್ಸ್ಟ್ರೂಮೆಂಟ್ಸಲ್ಲಿ ಅಥವಾ ಮ್ಯೂಚುವಲ್ ಫಂಡಲ್ಲಿ ಸ್ವಲ್ಪ ಜಾಸ್ತಿ ಸಿಗ್ತಾ ಇದೆ. ಇಲ್ಲಿ ಒಂದು ನಾವು ಏನು ಯಾವಾಗಲೂ ಮೈಂಡಲ್ಲಿ ಇಟ್ಕೋಬೇಕಂದ್ರೆ PPF ಅಲ್ಲಿ ವಿಡ್ರಾ ಮಾಡುವಾಗ ಟ್ಯಾಕ್ಸ್ ಇರೋದಿಲ್ಲ. ಮ್ಯೂಚುವಲ್ ಫಂಡಲ್ಲಿ ಸದ್ಯಕ್ಕಿರೋ ಟ್ಯಾಕ್ಸ್ ನೋಡಿದರೆ 12.5% ಟ್ಯಾಕ್ಸ್ ಆನ್ ದ ಕ್ಯಾಪಿಟಲ್ ಗೇನ್ಸ್. ಅದನ್ನು ನಾನು ಯಾಕೆ ಈಗ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ ಅಂದರೆ ಅದು ಯಾವಾಗ ಮಾಡ್ತಾರೆ, ಎಷ್ಟು ರೇಟ್ ಇರುವಾಗ ಮಾಡ್ತಾರೆ, ಹಾಗೂ ಎಷ್ಟು ಅಮೌಂಟಿಗೆ ಮಾಡ್ತಾರೆ, ಅದೆಲ್ಲ ಒಂದು ಇನ್ವೆಸ್ಟರ್ದು ಪರ್ಸನಲ್ ಡಿಸಿಷನ್ ಆಗುತ್ತೆ. ಬಟ್ ವ್ಯಾಲ್ಯೂ ಎಷ್ಟಾಗಿದೆ ಅಂತ ತೋರಿಸ್ಬೋದು, ಎಷ್ಟು ಜಾಸ್ತಿ ಆಗಿದೆ ಕಂಪೇರ್ ಟು PPF. ಯಾಕಂದರೆ PPF ಅಲ್ಲಿ 55 lakhs ಅಂದರೆ ಬಿಫೋರ್ ಇನ್ಫ್ಲೇಷನ್ನು, ಬೇರೆ ಇದರಲ್ಲಿ 93 lakhs 1 ಕೋಟಿ ಎಲ್ಲ ಬರ್ತಾ ಇದೆ.
ನೀವು ಡಿಸೈಡ್ ಮಾಡಬೇಕು ನಿಮಗೆ ಏನು ಅಮೌಂಟ್ ಬೇಕು. 55 lakhs ಸಾಕಂದ್ರೆ PPF ಬೆಸ್ಟು, ಇಲ್ಲ ನನಗೆ ಜಾಸ್ತಿ ಬೇಕಾಗುತ್ತೆ ಇದು ಸಾಕಾಗಲ್ಲ ಅಂದರೆ ನೀವು ಅದ್ರ ತಕ್ಕಾಗಿ ರಿಸರ್ಚ್ ಮಾಡ್ಕೊಂಡು ಮ್ಯೂಚುವಲ್ ಫಂಡು ಶೇರಲ್ಲಿ ಹಾಕಬೇಕಾಗುತ್ತೆ. I invested in SBI contra fund, then I did not get even 10% annual interest along with compound interest ಅಂತ ಕಾಮೆಂಟ್ ಮಾಡಿದ್ದಾರೆ ಸರ್. SBI ಕಾಂಟ್ರಾ ಫಂಡ್ ಇನ್ನೂ ಡೀಟೇಲ್ಸ್ ನಮ್ಮ ಹತ್ರ ಜಾಸ್ತಿ ಇಲ್ಲ. ಎರಡನೇದು ಅವ್ರೇನು ಹೇಳಿದ್ದಾರೆ ಅಂತಂದರೆ ಆ್ಯನ್ಯುವಲ್ ಇಂಟ್ರೆಸ್ಟ್ ಅಂತ ಹೇಳಿದ್ದಾರೆ. ಮ್ಯೂಚುವಲ್ ಫಂಡ್ಗಳಲ್ಲಿ ಇಂಟ್ರೆಸ್ಟ್ ಬರುವುದಿಲ್ಲ, ಪ್ರಾಫಿಟ್ ಬರ್ತದೆ. FDಯಲ್ಲಿ ಇಂಟ್ರೆಸ್ಟ್ ಬರ್ತದೆ, ಪ್ರಾಫಿಟ್ ಇರುವುದಿಲ್ಲ. ಅದರಿಂದಾಗಿ ನಾವೇನು ಯೋಚನೆ ಮಾಡಬೇಕು ಅಂತಂದರೆ ಸರಿಯಾದ ಪದಗಳ ಬಳಕೆಯನ್ನು ಮಾಡಿರಲಿಲ್ಲ. ಯಾವುದೇ ಮ್ಯೂಚುವಲ್ ಫಂಡ್ ಆಗಲಿ ಶೇರ್ ಆಗಲಿ ಒಮ್ಮೆ ತೆಗೆದುಕೊಂಡ ಮೇಲೆ 3 ತಿಂಗಳಿಗೊಮ್ಮೆ ಅದರ ಆರೋಗ್ಯವನ್ನು ವಿಚಾರಿಸಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಅದು ಕಳಪೆ ಆಗುವಂಥ ಎಲ್ಲ ಅವಕಾಶಗಳು ಇವೆ. ಇದನ್ನು ತೋರಿಸಲಿಕ್ಕೋಸ್ಕರ ಉದ್ದೇಶಪೂರ್ವಕವಾಗಿ ಈ ಪ್ರಶ್ನೆಯನ್ನು ನಿಮ್ಮ ಮುಂದೆ ಇಟ್ಟಿದ್ದೇವೆ. ಪ್ರಶ್ನೆಗಳನ್ನು ಆಯ್ಕೆ ಮಾಡಿಕೊಳ್ಬೇಕಾದ್ರೆ ನಾವು ಏನು ಯೋಚನೆ ಮಾಡ್ತೇವೆ ಅಂತಂದರೆ ಯಾವ ಪ್ರಶ್ನೆಗೆ ಉತ್ತರ ಕೊಟ್ಟರೆ ಜಾಸ್ತಿ ಜನಕ್ಕೆ ಅನುಕೂಲ ಆಗುತ್ತೆ. ಅದರಿಂದಾಗಿ ಹೇಳ್ತಾ ಇದ್ದೇನೆ, ದಯವಿಟ್ಟು ನೀವು ಹಾಕಿದ ಮ್ಯೂಚುವಲ್ ಫಂಡ್ ಷೇರುಗಳನ್ನು 3 ತಿಂಗಳಿಗೊಮ್ಮೆ 6 ತಿಂಗಳಿಗೊಮ್ಮೆ ಮಾನಿಟ್ರು ಮಾಡ್ತಾ ಹೋಗಿ. ಹಾಗೂ ಇದರಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ, ನೀವು 2 ಇನ್ವೆಸ್ಟರ್ಸ್ ನೋಡ್ಬೋದು, 2 ಇನ್ವೆಸ್ಟರ್ಸ್ ಅದೇ ಫಂಡಲ್ಲಿ ಹಾಕ್ಬೋದು. ಆದರೆ 2 ಇನ್ವೆಸ್ಟರ್ಸ್ಗೆ ಬೇರೆ ಬೇರೆ ರಿಟರ್ನ್ಸ್ ಬರ್ಬೋದು. ಯಾವ ಥರ? ಒಬ್ಬರು ಇನ್ವೆಸ್ಟರು 1 ವರ್ಷಕ್ಕೆ ಹಾಕಿ ನೋಡ್ಬೋದು, ಅವ್ರಿಗೆ 10% ಬರ್ಬೋದು ಅಥವಾ ಲಾಸು ಆಗ್ಬೋದು. ಇನ್ನೊಂದು ಇನ್ವೆಸ್ಟರ್ 5 ವರ್ಷ ಇಟ್ಕೊಂಡಿರ್ತಾರೆ ಅದೇ ಫಂಡನ್ನು, ಹಾಗೂ ಅದರಿಂದ ಅವ್ರಿಗೆ ಜಾಸ್ತಿ ರಿಟರ್ನ್ಸ್ ಬರ್ಬೋದು. ಸೊ ನೀವು ಎಷ್ಟು ಪೀರಿಯಡಿಗೆ ಇಟ್ಕೊಂಡಿದ್ರಿ, ನೀವು ಯಾವಾಗ ಇನ್ವೆಸ್ಟ್ ಮಾಡಿದ್ರಿ ಅದರ ಮೇಲೆ ಪ್ರಾಫಿಟ್ ಬರುತ್ತೆ. ನೀವು ಒಳ್ಳೆ ಫಂಡ್ ಇದ್ದರೂ ತುಂಬ ಶಾರ್ಟ್ ಪೀರಿಯಡ್ ಇಟ್ಕೊಂಡ್ರೆ ರಿಟರ್ನ್ಸ್ ಬರದೇ ಇರ್ಬೋದು, ಪ್ರಾಫಿಟ್ ಕಮ್ಮಿ ಇರ್ಬೋದು ಅಥವಾ ಲಾಸು ಆಗಿರ್ಬೋದು. ಸೊ ನಾವು ತಿಳ್ಕೊಬೇಕಾದ್ರೆ ಏನಂದರೆ ಫಂಡ್ ಪ್ರಾಬ್ಲಮ್ ಒಂದಿರ್ಬೋದು, ಫಂಡು ಸರಿದೆಯೋ ಇದು ಅದು ನೋಡಬೇಕು. ಸೆಕೆಂಡು, ನಾವು ಅದರಲ್ಲಿ ಹೇಗೆ ಇನ್ವೆಸ್ಟ್ ಮಾಡಿದ್ದೀವಿ, ಕರೆಕ್ಟಾಗಿ ಹಾಕಿದೆಯೋ ಇಲ್ವಾ ಅಂತ. ನಮ್ಮ ಯಾವ ಮ್ಯೂಚುವಲ್ ಫಂಡ್ ನಲ್ಲಿ ಹೂಡಿಕೆ ಉತ್ತಮ ಅಥವಾ ನಿಮ್ಮ ಕಾರ್ಯಾಗಾರ ಮೂಲಕ ಹೂಡಿಕೆ ಮಾಡಿಸಿ ಕೊಡ್ತೀರಾ ತಿಳಿಸಿ ಗುರುಗಳೇ ಅಂತ ಕೇಳ್ತಿದ್ದಾರೆ. ಕೆಲವೊಮ್ಮೆ ಕೆಲವು ಸಂದರ್ಭದಲ್ಲಿ ಉತ್ತರ ಕರ್ನಾಟಕದಿಂದ ಬಹಳ ಜನ ಬರ್ತಾರೆ, ಅಷ್ಟೊಂದು ವಿದ್ಯಾವಂತರಲ್ಲ. ಬಂದುಬಿಟ್ಟು ಒಂದು ಬ್ಯಾಗ್ನಲ್ಲಿ ತರ್ತಾರೆ, ಡಾಕ್ಟ್ರೇ ನಿಮ್ಮ ಮೇಲೆ ನಂಬಿಕೆ ಇದೆ, 5 ಲಕ್ಷ ಇದೆ, ದಯವಿಟ್ಟು ಹೂಡಿಬಿಡಿ ಅಂತಾರೆ. ಈ ಥರ ಮಾಡಲಿಕ್ಕೆ ಬರುವುದಿಲ್ಲ. ಮೊದಲನೇದಾಗಿ ಕ್ಯಾಶನ್ನು ಮ್ಯೂಚುವಲ್ ಫಂಡಲ್ಲಾಗಲಿ ಶೇರ್ನಲ್ಲಿ ಹಾಕಲಿಕ್ಕಾಗೋದಿಲ್ಲ. ಏನಿದ್ದರೂ ಆ ಹಣ ಬ್ಯಾಂಕಿಗೆ ಸೇರಬೇಕಾಗ್ತದೆ. ಬ್ಯಾಂಕಿಗೆ ಸೇರಿದ ಮೇಲೆ ಅದೇನು ಟ್ಯಾಕ್ಸ್ ಕಟ್ಟಬೇಕೋ ಕಟ್ಟಿದ ಮೇಲೆ ಉಳಿದ ಹಣ ನಿಮ್ಮದು. ಅದಾದ ಮೇಲೆ ಇಂತಹ ಮ್ಯೂಚುವಲ್ ಫಂಡನ್ನು ಕೊಳ್ಳಿ ಅಂತ ಹೇಳಲಿಕ್ಕಾಗೋದಿಲ್ಲ. ನಿಮ್ಮ ಸಂದರ್ಭವನ್ನು ನೋಡಬೇಕಾಗ್ತದೆ, ನಿಮ್ಮ ವಯಸ್ಸು ನೋಡಬೇಕಾಗ್ತದೆ. ಅದರ ಬಗ್ಗೆ ವಿಸ್ತಾರವಾಗಿ ಈ ವಿಡಿಯೋದಲ್ಲಿ ಹೇಳಿದ್ದೇವೆ, ಹಿಂದಿನ ದಿನಗಳ ವಿಡಿಯೋಗಳಲ್ಲಿ ಕೂಡ ಹೇಳ್ತಾ ಬರ್ತಾ ಇದ್ದೇವೆ. ನಮ್ಮ ಕಾರ್ಯಾಗಾರದಲ್ಲಿ ನಾವು ಮಾಡುವ ಕೆಲಸ ಏನು ಅಂತಂದರೆ ಮ್ಯೂಚುವಲ್ ಫಂಡ್ ಅಂದರೆ ಏನು, ಹೇಗೆ ಕೆಲಸ ಮಾಡುತ್ತೆ, ಯಾವ ಥರದಲ್ಲಿ ವರ್ಗೀಕರಣ ಮಾಡ್ಬೋದು, ಮತ್ತು ಯಾವ ಮ್ಯೂಚುವಲ್ ಫಂಡ್ ಯಾರಿಗೆ ಸೂಕ್ತ, ಎಷ್ಟು ಅವಧಿಯಲ್ಲಿ ಎಷ್ಟು ಬರ್ಬೋದು, ಹಿಂದಿನ ದಿನಗಳಲ್ಲಿ ಎಷ್ಟು ಬಂದಿತ್ತು ಅಂತ ಕ್ಯಾಲ್ಕುಲೇಷನ್ ಮಾಡೋದು. ಅದೇ ರೀತಿ ಷೇರುಗಳಲ್ಲಿ ಕೂಡ. ಆದ್ದರಿಂದ ನಮ್ಮ ಕಾರ್ಯಾಗಾರ ತೆಗೆದುಕೊಂಡ ಮೇಲೆ ನಿಮಗೆ ನಮ್ಮ ಅಗತ್ಯತೆಯೇ ಬೀಳುವುದಿಲ್ಲ. ನೀವು ಸ್ವಂತವಾಗಿ ನಿಮ್ಮದೇ ಆದಂತಹ ಮನಸ್ಸಿನಿಂದ, ನಿಮ್ಮದೇ ಆದಂತಹ ನಾಲೆಜಿಂದ ಹಣವನ್ನು ಹಾಕ್ಕೊಂಡು ಹೋಗ್ಬೋದು.